ಹಾಯ್ ಹಲೋ ವೆಲ್ಕಮ್ ಟು ಯುವರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಯೂಟ್ಯೂಬ್ನ ಮೊದಲನೇ ವ್ಲಾಗ್. ತುಂಬ ಖುಷಿ ಆಗ್ತಾನೆ, ಹಂಗೆ ತುಂಬ ಎಕ್ಸೈಟಿಂಗಾಗಿ ಕೂಡ ಇದ್ದೀನಿ. ಏನಪ್ಪ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ, ಅಂದರೆ ಚಾಮರಾಜನಗರಕ್ಕೆ. ಏನಕ್ಕೆ ಹೋಗ್ತಿದ್ದೀನಿ, ಏನು ಎತ್ತ ಹೋಗ್ತಾ ತಿಳಿಸ್ಕೊಡ್ತೀನಿ. ಹಂಗೆ ನನ್ನ ವೀಡಿಯೋನ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಈ ವಿಡಿಯೋನ ಯಾರು ಚಾಮರಾಜನಗರದವ್ರು ಏನಾದ್ರು ನೋಡ್ತಾ ಇದ್ದರೆ, ಇವತ್ತು 20ನೇ ತಾರೀಕು ಜುಲೈ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗಾಯ್ಸ್, ನಾನು ಈ ರೋಡಲ್ಲಿ ಯಾವಾಗಲೇ ಟ್ರಾವೆಲ್ ಮಾಡಬೇಕಾದ್ರೂ ಲಾಡ್ ಆಫ್ ಮೆಮೊರೀಸ್. ಯಾಕೆ ಅಂತಂದರೆ, ನಾನು ಇದೇ ರೋಡಲ್ಲಿ ನನ್ನ ಫ್ರೆಂಡ್ಸ್ ಜೊತೆ TVS ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದೆ. ಆ ಮೂಮೆಂಟು ತುಂಬ ಮಸ್ತಾಗಿತ್ತು. ಅದಕ್ಕೋಸ್ಕರನೇ ಈ ರೋಡಲ್ಲಿ ಯಾವಾಗಲೇ ಟ್ರಾವೆಲ್ ಮಾಡಿದ್ರು ತುಂಬ ನೆನಪಾಗುತ್ತೆ. ಇಲ್ಲಿ ನೋಡಿ, ಇದೇ ಸ್ಟಾಪ್ ಬಸ್ಸು TVS ಕಂಪ್ನಿದು. ಯಾರೆಲ್ಲ TVS ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ವರ್ಕ್ ಮಾಡಿ ಬಿಟ್ಟಿದ್ದೀರಾ, ಅವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಮರಿದಂತೆ ಕಮೆಂಟ್ ಮಾಡಿ. ಹಾಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರಿ ಅದು ಕೂಡ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿರಿ. ನಂಜನಗೂಡು ಹತ್ರ ಹೋಗ್ತಾ ಇದ್ದೆ. ದೇವಸ್ಥಾನ ಯಾರು ಗೊತ್ತು ನೋಡಿ ಕಮೆಂಟ್ ಮಾಡಿ. ಹಂಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಅದ್ರ ಪಕ್ಕದಲ್ಲಿ ನೀರು ಯಾವ ಥರ ತುಂಬೋಗ್ಬಿಟ್ಟಿದೆ ಅಂತ. ಈಗ ಒಂದು 3-4 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿತ್ತಲ್ಲ, ಯಾವ ಲೆವೆಲಿಗೆ ನೀರು ತುಂಬಿಟ್ಟಿದೆ ನೋಡಿ. ಮುಂಚೆ ಇಲ್ಲಿ ಸ್ವಲ್ಪನೇ ನೀರು ಇದ್ದಿದ್ದು, ಇವಾಗ ನೋಡಿ ಯಾವ ಲೆವೆಲಿಗೆ ನೀರು ತುಂಬಿದೆ ಅಂತ. ಬನ್ನಿ ಗಾಯ್ಸ್, ಹಂಗೆ ನಂಜುಂಡೇಶ್ವರ ಟೆಂಪಲ್ ಹತ್ರ ಯಾವ ಥರ ನೀರು ತುಂಬಿದೆ ನೋಡ್ಕೊಂಡು ಹೋಗೋಣ. ಹಾಗೆ ಈ ವಿಡಿಯೋನೆಲ್ಲ ನೋಡ್ತಿದ್ದೀರಲ್ಲ, ಲೈಕ್ ಮಾಡಿ ಮರಿದಂತೆ. ಇದು ನೋಡಿ, ಸೇತುವೆ ಹತ್ರ ನಂಜನಗೂಡು ದೇವಸ್ಥಾನದ ಹತ್ರಕ್ಕೆ ಹೋಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಹತ್ರನೇ ಇರೋದು ಇದು ವ್ಯೂ. ಯಾವ ಥರ ನೀರು ತುಂಬಿದೆ. ಈಗೇನು ನೋಡ್ತಾ ಇದ್ದೀರಾ ನಂಜನಗೂಡು ಟೆಂಪಲ್ಲು, ಅದರ ಹತ್ರ ನೋಡಿ ಆಪೋಸಿಟ್ ಹೊಳೆಯಲ್ಲಿ ಯಾವ ಥರ ನೀರು ತುಂಬಿದೆ ಅಂತ ತೋರಿಸ್ತೀನಿ ನೋಡಿ. ಫಿಶಿಂಗ್ ಯಾರು ಮಾಡ್ತಾ ಇರ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಫಿಶಿಂಗ್ ಮಾಡಿರಿ. ಯಾರೂ ಹೋಗ್ಬಾರ್ದು ಅಂತ ಬ್ಯಾರಿಗೇಡ್ ಕೂಡ ಹಾಕಿದ್ದಾರೆ. ನೀವು ಯಾರಾದ್ರೂ ದೇವಸ್ಥಾನ ಪೂಜೆ ಏನಾದ್ರು ಮಾಡಿಸ್ಬೇಕಾದ್ರೆ ಸೇಫಾಗಿರಿ. ಹಾಗೆ ತುಂಬ ಮಳೆ ಬರ್ತಾಯಿದೆ, ಎಲ್ಲಿಗೆ ಹೋಗ್ಬೇಕಾದ್ರೂ ಯೋಚನೆ ಮಾಡಿ ಟ್ರಾವೆಲ್ ಮಾಡಿ. ಯಾಕೆಂದರೆ ನೋಡಿ, ಇಲ್ಲಿ ದೇವಸ್ಥಾನನೇ ಆಲ್ಮೋಸ್ಟ್ ನೀರು ತುಂಬೋಗಿದೆ. ಬರೀ ಸ್ವಲ್ಪನೇ ಕಾಣಿಸ್ತಾ ಇರೋದು ನೋಡಿ ಯಾವ ಥರ ನೀರು ತುಂಬಿದೆ ಅಂತ. ಹೇ ಗಾಯ್ಸ್, ಈಗ ತಾನೇ ಚಾಮರಾಜನಗರಕ್ಕೆ ರೀಚ್ ಆಗಿದ್ದೀನಿ. ಇವತ್ತು ಚಾಮರಾಜನಗರದಲ್ಲಿ ತುಂಬ ಸಕ್ಕತ್ತಾಗಿ ರಥೋತ್ಸವ ನಡೆಯುತ್ತೆ. ಅದು ನೋಡೋಕ್ಕೋಸ್ಕರ ಅಂತಲೇ ಚಾಮರಾಜನಗರಕ್ಕೆ ಬಂದಿರೋದು ನಾನು. ಆಮೇಲಿಂದ ಈ ಚಾಮರಾಜನಗರ ರಥೋತ್ಸವದಲ್ಲಿ ಯಾರ್ಯಾರು ಬಂದಿದ್ದೀರಾ ಅಥವಾ ಈ ಇಯರ್ ಯಾರು ಬರೋಕ್ಕಾಗಿಲ್ಲ ಅವರು ಏನಾರು ಇದ್ದರೆ ಬಂದು ನೋಡಿರೋರು ಎಸ್ ಅಂತ ಕಮೆಂಟ್ ಮಾಡಿರಿ. ಬರೋಕ್ಕಾಗದೇ ಇದ್ದವರು ಹೋದ ವರ್ಷ ಹೇಗಿತ್ತು ಏನು ಎತ್ತ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಬನ್ನಿ, ಈ ಜಾತ್ರೆನ ನೋಡಿ ಎಂಜಾಯ್ ಮಾಡೋಣ. ಹಾಗೆ ನಿಮಗೂ ಜಾತ್ರೆ ತೋರಿಸ್ತೀನಿ ನೋಡಿ. ರಥ ಬೀದಿ
ಫ್ರೆಂಡ್ಸ್, ನಿನ್ನೆ ಅಂತೂ ಜಾತ್ರೆ ನೋಡಿ ತುಂಬ ಖುಷಿ ಆಯಿತು. ಹಾಗೇನೆ ಸಂಜೆ ಎಲ್ಲ ತುಂಬ ಸುತ್ತಾಡಿ ತುಂಬ ಕಾಲು ನೋವು ಬಂತು. ಹಾಗಾಗಿ ನೆನ್ನೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತೆ ಈಗ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮತ್ತೆ ಮೈಸೂರಲ್ಲಿ ಸಿಗ್ತೀನಿ. ಗಾಯ್ಸ್, ಮೈಸೂರಿಗೆ ರೀಚ್ ಆದೆ. ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿದೆ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹಾಗೆ ವಿಡಿಯೋ ಚೆನ್ನಾಗಿಲ್ಲ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತೆ ನೆಕ್ಸ್ಟು ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಲವ್ ಯು ಆಲ್. ಬಾಯ್.